ಈ ಭಜನಾ ಮಂದಿರದ ಆರಾಧ್ಯ ದೇವರಾಗಿರ್ತಕ್ಕಂಥ ಮಹಾಗಣಪತಿ ದೇವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಯತಿವರ್ಯರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಗಣ ಉಪಸ್ಥಿತಿಯಲ್ಲಿರ್ತಕ್ಕಂಥ ಈ ಲೋಕಾರ್ಪಣ ಕಾರ್ಯವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಮೈಸೂರಿನ ಮಹಾರಾಜರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಮ್ಮ ಹಿಂದುತ್ವದ ಶಕ್ತಿ ನಮಗೆಲ್ಲರಿಗೂ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾಕರ್ ಭಟ್ಜಿ ಅವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶಶಿಧರ್ ಶೆಟ್ಟಿಯವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರ ಆಶೀರ್ವಾದ, ಅದೇ ರೀತಿ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಬಂಧುಗಳೇ, ಬೆಳ್ತಂಗಡಿ ತಾಲೂಕಿಗೆ ಇವತ್ತು ಭಾಳ ಅವಿಸ್ಮರಣೀಯ ದಿನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ, ಮೈಸೂರಿನ ಮಹಾರಾಜರು ಬೆಳ್ತಂಗಡಿಯ ಈ ವಿಧಾನಸಭಾ ಕ್ಷೇತ್ರದ ಉರುವಾಲ ಗ್ರಾಮದ ಕುಪ್ಪೆಟ್ಟಿಯ ಭಜನಾ ಮಂದಿರವನ್ನು ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಇಡೀ ಬೆಳ್ತಂಗಡಿ ತಾಲೂಕಿನ ಜನತೆಗೆ ಹೆಮ್ಮೆಯನ್ನು ತಂದಿದೆ, ಸಂತೋಷವನ್ನು ತಂದಿದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ಯೋಗೀಶ್ ಅಣ್ಣಾಗೆ ಹೇಳಿದರು, 1 ವರ್ಷಗಳ ಕಾಲ ನಮಗೆ ಉದ್ಘಾಟನೆ ಆಗೋದಿದ್ರೆ ಮೈಸೂರಿನ ಮಹಾರಾಜರ ಕೈಯಲ್ಲಿ ಆಗಬೇಕೆನ್ನುವಂಥ ಚಿಂತನೆ ಇಲ್ಲಿಯ ಆ ಭಜನಾ ಮಂದಿರದ ಭಕ್ತರ ಮನಸ್ಸಿಗೆ ಬಂದಿದ್ರೆ ಅದು ಗಣೇಶನ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ, ಅವರ ಪ್ರೇರಣೆಯಿಂದ ತಾಯಿಯ ಕ್ಷೇತ್ರದಲ್ಲಿರ್ತಕ್ಕಂಥ ಮಹಾರಾಜರು ಮಗನ ಈ ಒಂದು ಪುಣ್ಯ ಕ್ಷೇತ್ರವನ್ನು ಉದ್ಘಾಟನೆ ಮಾಡುವ ನಿಟ್ಟಿನಲ್ಲಿ ಆ ಚಿತ್ತವನ್ನು ಈ ಭಜನಾ ಮಂದಿರದ ಆ ತರುಣರಿಗೆ ಕೊಟ್ಟಿದ್ರೆ ಆ ತಾಯಿಯ ಆಶೀರ್ವಾದ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಾನು ಇಲ್ಲಿ ಮಾತಾಡಲಿಕ್ಕೆ ಬಂದಿರೋದು ಅತಿಥಿಯಾಗಿ ಅಲ್ಲ. ಆಗ ಹೇಳಿದ್ರಲ್ಲ ಕೇಶವಣ್ಣ, ಗೌರವಾಧ್ಯಕ್ಷನ ನೆನೆಯಲ್ಲಿ. ಯಾಕೆ ಅಂತ ಹೇಳಿದರೆ, ಈ ಭಜನಾ ಮಂದಿರಕ್ಕೆ ಒಂದು ತನ್ನದೇ ಆಗಿರ್ತಕ್ಕಂಥ ವೈಶಿಷ್ಟ್ಯತೆ ಇದೆ. ಹೇಗೆ ನಾವು ಕಟೀಲಿಗೆ ಹೋಗ್ತೇವೋ, ಹೇಗೆ ನಾವು ಸುಬ್ರಹ್ಮಣ್ಯಕ್ಕೆ ಹೋಗ್ತೇವೋ, ಹೇಗೆ ನಾವು ಕೊಲ್ಲೂರಿಗೆ ಹೋಗ್ತೇವೋ, ಅದೇ ರೀತಿ ಮನಸ್ಸಿನ ಇಷ್ಟಾರ್ಥವನ್ನು ಸಿದ್ಧಿಗೊಳಿಸ್ತಕ್ಕಂಥ ಗಣೇಶ ಇದ್ರೆ ಅದು ಕುಪ್ಪೆಟ್ಟಿಯ ಗಣೇಶ ಎನ್ನುವಂಥದ್ದನ್ನು ನಂಬಿಕೊಂಡಿರ್ತಕ್ಕಂಥ ಸಹಸ್ರಾರು ಭಕ್ತರು ಬಂದು ತನ್ನ ಕಷ್ಟವನ್ನು ಬೇಡಿಕೊಳ್ಳತಕ್ಕಂಥ ಭಜನಾ ಮಂದಿರ ನಾನು ಕಂಡದ್ರಲ್ಲಿ ಒಂದು ಇದ್ರೆ ಅದು ಕುಪ್ಪೆಟ್ಟಿಯ ಭಜನಾ ಮಂದಿರ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಅದರಲ್ಲೂ ಆಗ ಯೋಗೀಶಣ್ಣ ಹೇಳಿದ್ರಲ್ಲ, ಈ ತರುಣರು ಮಾಡಲಿಕ್ಕೆ ಸಾಧ್ಯ ಇದೆಯೇ ಎನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆ ಹಾಕತಕ್ಕಂಥ ಮಾತುಗಳನ್ನು ಕಿವಿಯಲ್ಲಿ ಕೇಳತಕ್ಕಂಥದ್ದು ಅನೇಕ ವರ್ಷಗಳಿಂದ ಕೇಳ್ತಾ ಇದ್ದೆ. ಆದರೆ ಈ ತರುಣರು ಯಾವುದು ತಮ್ಮ ಮನಸ್ಸಿನಲ್ಲಿದ್ದದ್ದ ಭಾವನೆಯನ್ನು ಬಾಯಿಯಲ್ಲಿ ವ್ಯಕ್ತಪಡಿಸ್ತಾರೋ ಅದನ್ನು ಯಾವುದನ್ನು ವಿಘ್ನಗೊಳಿಸಲಿಕ್ಕೆ ಬಿಡಲಿಲ್ಲ. ನಿರ್ವಿಘ್ನ ರೀತಿಯಲ್ಲಿ ಆ ಮಹಾಗಣಪತಿ ದೇವರು ಈ ಸನ್ನಿಧಾನದಲ್ಲಿ ಮಾಡಿ ತೋರಿಸಿದ್ದಾರೆ. ಪ್ರಾಯಶಃ ಇವತ್ತು ನನಗೆ ಖುಷಿ ಇದೆ ಏನು ಅಂತ ಕೇಳಿದರೆ, ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು, ಬಿಸಿ ನೆತ್ತರುಕ್ಕಿ ಆರಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು ಅಂತ ಹೇಳಿ ಅಡಿಗರು ಹೇಗೆ ಹೇಳಿದಾರ, ಪ್ರಾಯಶಃ ಈ ಭಜನಾ ಮಂದಿರವನ್ನು ಹಿಂದೂ ಸಮಾಜಕ್ಕೋಸ್ಕರ ಕಟ್ಟತಕ್ಕಂಥ ಕೆಲಸವನ್ನು ಈ ಭಜನಾ ಮಂದಿರದ ಆ ತರುಣ ಭಕ್ತರು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಜೋರಾದ ಚಪ್ಪಾಳೆಯ ಮೂಲಕ ಆ ತರುಣ ಭಜನಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕೆನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನನಗಿವತ್ತು ಖುಷಿ ಇದೆ, ಕುಪ್ಪೆಟ್ಟಿಯಲ್ಲಿ ಒಂದು ಭಜನಾ ಮಂದಿರ ಬೇಕು, ಕುಪ್ಪೆಟ್ಟಿಯಲ್ಲಿ ಒಂದು ಭಜನಾ ಮಂದಿರ ಬೇಕು. ಯಾಕೆ ಅಂತ ಕೇಳಿದ್ರೆ, ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ಕುಪ್ಪೆಟ್ಟಿಯಲ್ಲೊಂದು ಭಜನಾ ಮಂದಿರ ಬೇಕು. ಹಿಂದೂ ತರುಣಿಯರ ರಕ್ಷಣೆಗೋಸ್ಕರ ಕುಪ್ಪೆಟ್ಟಿಯಲ್ಲಿ ಒಂದು ಭಜನಾ ಮಂದಿರ ಬೇಕು. ಕುಪ್ಪೆಟ್ಟಿಯಲ್ಲಿ ಒಂದು ಭಜನಾ ಮಂದಿರ ಬೇಕು. ಗೋಹತ್ಯೆ ನಿಷೇಧ, ಗೋಹತ್ಯೆಯನ್ನು ತಡೆಯುವ ಕಾರಣಕ್ಕೋಸ್ಕರ ಕುಪ್ಪೆಟ್ಟಿಯಲ್ಲಿ ಒಂದು ಭಜನಾ ಮಂದಿರ ಬೇಕು. ಲವ್ ಜಿಹಾದ್ನಂತ ಈ ರೀತಿಯ ಯಾವುದೇ ರೀತಿಯ ಹಿಂದೂ ಸಮಾಜಕ್ಕೆ ಆಗ್ತಕ್ಕಂಥ ಆಘಾತವನ್ನು ಮೆಟ್ಟಿ ನಿಲ್ಲಕ್ಕೆ ನಮಗೆ ಒಂದು ಶಕ್ತಿ ಕೇಂದ್ರ ಬೇಕು. ಯಾವುದು ಕೇಳಿದ್ರೆ ಕುಪ್ಪೆಟ್ಟಿಯ ಗಣೇಶ ಮಂದಿರ ಹಿಂದೂ ಸಮಾಜಕ್ಕೆ ಶಕ್ತಿ ಆಗ್ತಕ್ಕಂಥ ಭಜನಾ ಮಂದಿರ ಇವತ್ತು ನಿರ್ಮಾಣ ಆಗಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಇವತ್ತು ಯೋಗೀಶನ್ನ ಹೇಳಿದ್ರಲ್ಲ, ಎದುರಿಗೆ 20 ಸೆನ್ಸು ಜಾಗ ಬೇಕು ಅಂತ ಹೇಳಿದಾಗ ಅದನ್ನು ತಕೊಳ್ಳಿ ಅಂತ ಹೇಳಿದೆ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾನು ಬೇರೆ ಎಲ್ಲಿ ಆದರೂ ಈ ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ನಿಮಗೆ ದುಡ್ಡು ಕೊಡ್ತೇನೆ ಅಂತ ಹೇಳ್ತಾ ಇರಲಿಲ್ಲ ನಾನು. ಯಾಕಂದರೆ 2.5 ವರ್ಷದಲ್ಲಿ ಬಂದದ್ದು ಬರೀ 10-15 ಲಕ್ಷ ಕೋಟಿ. ಆದರೆ ಇಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಭಜನಾ ಮಂದಿರದವರು ಬಂದು ಅನ್ಯ ಧರ್ಮೀಯರ ಜಾಗ ಇದೆ, ನಮಗೆ ಅದು ತಗೊಂಡ್ರೆ ನಾಳೆ ಯಾಗ ಯಜ್ಞ ಗಣೇಶೋತ್ಸವ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದಾಗ ರೋಹಿತ್ ಅಣ್ಣ ಮತ್ತು ಪ್ರವೀಣ್ರು
ಸುನೀಲ್ರು ಬಂದಾಗ ನಾನು ಹೇಳಿದೆ, ಖಂಡಿತವಾಗಿಯೂ ಬೇರೆ ಎಲ್ಲಿಗೂ ಅನುದಾನ ಕೊಡಲಿಕ್ಕೆ ಸಾಧ್ಯ ಆಗದಿದ್ರೂ ಪರವಾಗಿಲ್ಲ, ನಿಮಗೆ 20 ಲಕ್ಷ ರೂಪಾಯಿ ಈ ವರ್ಷ ಕೊಡ್ತೇನೆ, ಮುಂದಿನ ವರ್ಷ ಮತ್ತೆ 20 ಲಕ್ಷ ಕೊಟ್ಟು ಆ 40 ಲಕ್ಷ ಲೋನ್ ನಾನು ತೀರಿಸುವಂತ ವ್ಯವಸ್ಥೆ ಮಾಡ್ತೇನೆ. ಅದಕ್ಕೆ ಸುನೀಲನ್ನ ನೀವೊಂದು ಸ್ವಲ್ಪ ನನಗೆ 20 ಲಕ್ಷ ಕೊಡಿ ಅಂತ ಕೇಳಿದಾಗ ಸುನೀಲ್ ತಕ್ಷಣ 20 ಲಕ್ಷ ಕೊಟ್ಟರು. ಜಯನಂದ್ರು, ಕಲ್ಲಾಪು ಜಯನಂದ್ರು CA ಬ್ಯಾಂಕಿಂದ ಅದಕ್ಕೆ ಲೋನ್ ಮಾಡಿಕೊಡುವ ಅಂತ ಹೇಳುವಂತ ಒಂದು ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ರು. ನಾನು ಹೇಳ್ತೇನೆ, ಇವತ್ತು ಬಹಳ ಸಂತೋಷದಿಂದ ಹೇಳ್ತೇನೆ, ಒಂದು ಭಜನಾ ಮಂದಿರಕ್ಕೋಸ್ಕರ, ಒಂದು ಭಜನಾ ಮಂದಿರದ ನಿರ್ಮಾಣಕ್ಕೋಸ್ಕರ ಇಷ್ಟು ಪಣ ತೊಟ್ಟು ತಲೆಯ ಮೇಲೆ ಸಾಲವನ್ನು ಹಾಕಿಕೊಂಡು ನಮ್ಮ ಭಜನಾ ಮಂದಿರ ಉಳಿಸಬೇಕು, ಹಿಂದೂ ಸಮಾಜಕ್ಕೆ ಶಕ್ತಿಯಾಗಿ ನಿಲ್ಲಬೇಕೆನ್ನುವಂತ ಒಂದು ಒಳ್ಳೆಯ ಚಿಂತನೆಯಿಂದ, ಆಗ ಯೋಗೀಶನ ಹೇಳಿದ್ರಲ್ಲ, ಸಿಬಿಲ್ ಯಾರ್ದು 600ಕ್ಕಿಂತ ಮೇಲೆ ಇರ್ಲಿಕ್ಕಿಲ್ಲ ಅಂತ, 600ಕ್ಕಿಂತ ಮೇಲೆ ಇಲ್ಲದ ತರುಣರು ಮಾಡಿದ್ದಾರಲ್ಲ, ಅದಕ್ಕೆ ನಾನು ಹೇಳ್ತೇನೆ, ಹೃದಯಪೂರ್ವಕವಾಗಿ ಆ ತರುಣರ ತಂಡಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ನೀವು ಸಲ್ಲಿಸಬೇಕೆನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಪ್ರಾಯಶಃ ಇವತ್ತು ಈ ಉರುವಾಲ್ ಗ್ರಾಮದ ಈ ವೇದಿಕೆಯಲ್ಲಿ ನಮಗೆ ಖುಷಿ ಇದೆ. ಮಹಾರಾಜರು ಇವತ್ತು ದಿವ್ಯ ಉಪಸ್ಥಿತಿ ಇರತಕ್ಕಂಥದ್ದು. ನಾನೊಬ್ಬ ಈ ತಾಲೂಕಿನ ಶಾಸಕನಾಗಿ ನನಗೆ ಮಹಾರಾಜರನ್ನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ಬಹಳ ಸಂತೋಷಪೂರ್ವಕವಾಗಿ ಒಪ್ಪಿಕೊಂಡು ದಿನವನ್ನು ನಿಶ್ಚಯ ಮಾಡಿ ಇವತ್ತು ನಮ್ಮೊಟ್ಟಿಗೆ ಆ ಪ್ರೊಸೆಷನ್ ಅಲ್ಲಿಂದ ಇಲ್ಲಿವರೆಗಿನ ಆ ಮೆರವಣಿಗೆಯಲ್ಲೂ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ವಿಚಲಿತರಾಗದೆ ನಮ್ಮೊಟ್ಟಿಗೆ ಭಾಗವಹಿಸಿದ್ದಾರೆ. ಇವತ್ತು ನಮ್ಮೊಟ್ಟಿಗೆ ಈ ಸಭಾ ವೇದಿಕೆಯಲ್ಲಿ ಇದ್ದಾರೆ. ನಾಳೆ ಮತ್ತೆ ಸಂಸತ್ ಅಧಿವೇಶನದಲ್ಲಿ ಅವರು ಭಾಗವಹಿಸಲಿಕ್ಕೆ ಇಲ್ಲಿಂದ ಮತ್ತೆ ರಾತ್ರಿ ಮೈಸೂರಿಗೆ ಹೋಗಿ ನಾಳೆ ಬೆಳಿಗ್ಗೆ ಬೆಂಗಳೂರಿಗೆ ಹೋಗಿ ಅವರು ಡೆಲ್ಲಿಗೆ ಹೋಗ್ಲಿಕ್ಕಿದೆ. ಆದರೂ ಪ್ರೀತಿ ಇಟ್ಟು ಪ್ರಾಯಶಃ ಇವತ್ತು ನಮ್ಮ ಊರಿಗೆ ಬಂದಿದ್ರೆ ನಮ್ಮ ಜೋರಾದ ಚಪ್ಪಾಳೆ ಅವರಿಗೆ ಇನ್ನು 1 ವರ್ಷ ಅಲ್ಲ, ಯಾವತ್ತು ಕುಪ್ಪೇಟಿಯ ಜನರ ಆ ಚಪ್ಪಾಳೆ ಕಿವಿಯಲ್ಲಿರಬೇಕು. ಜೋರಾದ ಚಪ್ಪಾಳೆಯ ಮೂಲಕ ಮಹಾರಾಜರನ್ನು ಮತ್ತೊಮ್ಮೆ ಸ್ವಾಗತ ಮಾಡಬೇಕೆನ್ನುವಂತ ಮಾತನ್ನು ಈ ಸಂದರ್ಭ ಹೇಳ್ತೇನೆ. ಅದರ ಜೊತೆಗೆ ನಮಗೆ ಶಕ್ತಿಯಾಗಿರ್ತಕ್ಕಂಥವರು ಡಾಕ್ಟರ್ ಜಿ ಇವತ್ತು ಇಡೀ ಹಿಂದೂ ಸಮಾಜ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂಗಳು ಇವತ್ತು ತಲೆ ಎತ್ತಿ ನಾವಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ, ಮೂಲ ಪ್ರೇರಣೆ ಇದ್ರೆ ಅದು ಡಾಕ್ಟರ್ ಜಿ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಹಳ ಸಂತೋಷ ಪಡ್ತೇನೆ. ಅಂತ ಹಿರಿಯರ ಮಾರ್ಗದರ್ಶನದಲ್ಲಿ ಅದೆಷ್ಟೋ ಹಿಂದೂ ಸಮಾಜಕ್ಕೆ ಶಕ್ತಿಯಾಗಿದೆ, ಅದೆಷ್ಟೋ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಶಕ್ತಿಯಾಗಿದೆ, ಅದೆಷ್ಟೋ ಹಿಂದೂ ತರುಣರಿಗೆ ಶಕ್ತಿಯಾಗಿ ಇವತ್ತು ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥ ಮನಸ್ಥಿತಿಯವರು ಕುಗ್ಗಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಪ್ರೇರಣೆ ಡಾಕ್ಟರ್ ಜಿ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಾಯಶಃ ಇವತ್ತು ಈ ವೇದಿಕೆಯಲ್ಲಿ ಅವರಿರುವುದು ಸಹ ನಮ್ಮೆಲ್ಲರ ಪುಣ್ಯ. ಉರುವಾಲ್ ಗ್ರಾಮದ ಎಲ್ಲ ಭಕ್ತರು ಡಾಕ್ಟರ್ ಜಿ ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಸ್ವಾಗತವನ್ನು ಅವರಿಗೆ ಕೊಡಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತಾ, ಇಲ್ಲಿಯ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಬೇಕು ಅಂತ ಹೇಳಿದಾಗ ಎಲ್ಲರೂ ಹೇಳಿದ್ರು ಶಶಿಯಣ್ಣ ಆಗಬೇಕು ಅಂತ. ಶಶಿಯಣ್ಣನ ಹತ್ರ ಒಂದು ಸಲ ಬಂದಾಗ ಶಶಿಯಣ್ಣ ಹೇಳಿದ್ರು, ಎನಡ್ದು ಇಂಚಿನಪ್ಪಣ ಇನ್ನು ಮಲ್ಪೆ ಹಿಂಗೆ ಅಧ್ಯಕ್ಷ ಬಿಡ್ಚೀನ್ ಹರೀಶಣ್ಣ ಒಳ್ಳೆರಾತ ಅಂತ ಹೇಳಿದರು. ನಾನು ಹೇಳಿದೆ, ಇದು ನನ್ನ ಭಾವನೆ ಅಲ್ಲ, ಇಡೀ ತಾಲೂಕು ಮಾತ್ರ ಇಲ್ಲ, ಇಡೀ ಜಿಲ್ಲೆಯಲ್ಲಿ ಶಶಿಯಣ್ಣ ಒಂಜಿ ಬತ್ತೇರ್ನ ಅವು 100% ಪರ್ಫೆಕ್ಟ್ ಆದ ಆಪುಂಡು ಅಂತ ಹೇಳುವಂಥ ಭಾವನೆ ಇರತಕ್ಕಂಥದ್ದು ಯಾರ ಮೇಲೆ ಕೇಳಿದ್ರೆ ಅದು ಶಶಿಯಣ್ಣನ ಮೇಲೆ. ನಾನು ಅಡ್ಯಾರಿನಲ್ಲಿ ಆ ಆಂಜನೇಯನ ಭಜನಾ ಮಂದಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿರ್ತಕ್ಕಂಥದ್ದು ಮತ್ತು ಅದನ್ನು ಬಹಳ ಸುಂದರವಾಗಿ ಲೋಕಾರ್ಪಣೆಗೊಳಿಸಿದ್ದರಿಂದ ಮೊನ್ನೆ ಅರಮಲೆ ಬೆಟ್ಟದ ಕಾರ್ಯಕ್ರಮದವರೆಗೆ, ಓಡಿಲ್ನಾಳದ ದೇವಸ್ಥಾನದ ಕಾರ್ಯಕ್ರಮದವರೆಗೆ ಅವರು ಪೂರ್ಣ ಪ್ರಮಾಣದಲ್ಲಿ ಅದನ್ನು ತೊಡಗಿಸಿಕೊಳ್ಳತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವರು ಶಶಿಯಣ್ಣ. ಪ್ರಾಯಶಃ ಇವತ್ತು ನಮ್ಮೆಲ್ಲರ ಭಾಗ್ಯ. ಶಶಿಯಣ್ಣ ಇವತ್ತು ನಿಜವಾಗ್ಲೂ ಇವತ್ತು ಅವರ ಕೆಲಸದ ಒತ್ತಡದಲ್ಲಿ ಬರ್ಲಿಕ್ಕಿರ್ಲಿಲ್ಲ, ಆದರೆ ಅವರು ಅವತ್ತೊಂದು ಮಾತು ಕೊಟ್ಟಿದ್ರು, ಖಂಡಿತ ನಾನು ಉರುವಲ್ಲ ಆ ಬ್ರಹ್ಮ ಕಲಶೋತ್ಸವದ ಈ ಶುಭ ಲೋಕಾರ್ಪಣೆ ಶುಭ ಸಂದರ್ಭದಲ್ಲಿ ಇರ್ತೇನೆ ಅಂತ ಹೇಳಿದ್ರು. ಇವತ್ತು ಇದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತೇನೆ. ಅದರ ಜೊತೆಗೆ ನಮಗೆ ಅತುಲಣ್ಣ ಅವರು ಮತ್ತು ನಾಗಾರ್ಜುನ ಅವರು ಇದ್ದಾರೆ. ಪ್ರಾಯಶಃ ನಾಗಾರ್ಜುನ ಅವರಿಗೂ ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಯುದ್ಧ ವಿಮಾನಗಳಿಗೆ, ಯುದ್ಧ ರಾಕೆಟ್ಗಳಿಗೆ ಪೂರಕವಾಗಿರ್ತಕ್ಕಂಥ ಕಾಂಪ್ಲಿಮೆಂಟ್ಸನ್ನು ಪ್ರೊಡಕ್ಷನ್ ಮಾಡತಕ್ಕಂಥ ಒಬ್ಬ ಉದ್ಯಮಿ. ಅದರ ಜೊತೆ ಅತುಲಣ್ಣನ ಬಹಳ ಪರಮ ಸ್ನೇಹಿತರು. ಅತುಲಣ್ಣ ಎಲ್ಲಿ ಹೇಳಿದ್ರು ಅವರಿಲ್ಲ ಅಂತ ಹೇಳುವುದಿಲ್ಲ. ನಾನು ಇವತ್ತು ನನಗೆ ಅರ್ಜುನ್ ರವರ ಹತ್ರ ನಂದು ರಿಕ್ವೆಸ್ಟ್ ಇಷ್ಟೇ,
ನೀವು ಖಾಲಿ ಕುಪ್ಪೆಟ್ಟಿಗೆ ಸೀಮಿತ ಆಗೋದು ಬೇಡ. ನಾನು ಬೆಳ್ತಂಗಡಿ ತಾಲೂಕಿನಲ್ಲಿ ತುಂಬ ದೇವಸ್ಥಾನಗಳ ಧಾರ್ಮಿಕ ಕಾರ್ಯದಲ್ಲಿ ನೀವು ನಮ್ಮ ಜೊತೆ ಶಕ್ತಿಯನ್ನು ಕೊಡಬೇಕು, ಅದರಲ್ಲೂ ನಂದೊಂದು ಸ್ವಾರ್ಥ ಇದೆ ಅಂತ ಹೇಳ್ದ ಮತ್ತೊಮ್ಮೆ ಅರ್ಜುನ್ ರವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಲಕ್ಷ್ಮೀ ಮೋಹನ್ರು ಹೋದರೆ ಎಲ್ಲಿಯೂ ಅವರು ಪರ್ಫೆಕ್ಷನ್ ಅನ್ನು ಬಿಟ್ಟು ಹೋಗೋದಿಲ್ಲ. ಅವರು ಇವತ್ತು ಒಂದು ಅಥರ್ವ ಶೀರ್ಷ ಗಣೆ ಆಗಿರ್ಬೋದು, ಚಂಡಿಕೆ ಆಗಿರ್ಬೋದು, ಅದರ ಪೂರ್ತಿ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತ ಹೇಳಿ ಮೊನ್ನೆಯಿಂದ ಬಂದು ಕೂತು ನಮ್ಮೊಟ್ಟಿಗೆ ಸಹಕಾರವನ್ನು ಕೊಡುವವರು, ಬದುಕ ಕಟ್ಟೋಣ ಬನ್ನಿ ತಂಡದ ಮೂಲಕ ನಮಗೆ ಶಕ್ತಿ ಆಗಿರುವವರು ಲಕ್ಷ್ಮೀ ಮೋಹನ್ರೆ. ಈ ಭಜನಾ ಮಂದಿರಕ್ಕೆ ಇಲ್ಲಿಗೆ ನೀವು ಬಿಟ್ಟು ಹೋಗೋದಲ್ಲ, ಪ್ರತಿ ಸಲವೂ ನೀವು ನಮ್ಮೊಟ್ಟಿಗೆ ಇದಕ್ಕೆ ಸಹಕಾರವನ್ನು ಕೊಡಬೇಕೆನ್ನುವಂಥ ವಿನಂತಿಯನ್ನು ಸಹ ಮಾಡ್ತಾ, ಪ್ರಾಯಶಃ ಇವತ್ತು ನಮ್ಮ ಅತುಲಣ್ಣ ಇದ್ದಾರೆ. ಅತುಲಣ್ಣ ನಮಗೆಲ್ಲರಿಗೆ ಹೆಮ್ಮೆ, ನಮ್ಮ ಊರಿನವರು ಅಂತ ಹೇಳಿಕೊಳ್ಳಿಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಅಲೆಜ್ಜಿ ಮನೆತನದ ಈ ಒಂದು ಮನೆತನದಲ್ಲಿ ಹುಟ್ಟಿ ಪ್ರಾಯಶಃ ಇವತ್ತು ನಮ್ಮ ತಾಲೂಕಿಗೆ ಹೆಮ್ಮೆ ಪಡುವ ರೀತಿಯಲ್ಲಿ ಒಂದಷ್ಟು ಜನರಿಗೆ, ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟು ಸಾಮಾಜಿಕ ಮತ್ತು ಧಾರ್ಮಿಕ ಬದ್ಧತೆಯಲ್ಲಿ ಅದರ ಜೊತೆಗೆ ಈ ಉರುವಾಲ್ನ ದೇವಸ್ಥಾನದ ಜೀರ್ಣೋದ್ಧಾರದ ಪೂರ್ತಿ ನೇತೃತ್ವವನ್ನು ಸಹ ವಹಿಸಿರುವವರು ಅತುಲಣ್ಣ ಅಂತ ನನ್ನ ಪ್ರೀತಿಯ ಸಹೋದರರಾಗಿರ್ತಕ್ಕಂಥ ಅತುಲಣ್ಣನವರಿಗೂ ಸಹ ಹೃತ್ಪೂರ್ವಕವಾಗಿರ್ತಕ್ಕಂಥ ನಾನು ಈ ದೇವಸ್ಥಾನಕ್ಕೆ ಸಹಕಾರ ಮಾಡಿದ್ದಕ್ಕಾಗಿ ಗೌರವಾಧ್ಯಕ್ಷನಲ್ಲಿ ನಿಮಗೆ ಧನ್ಯವಾದ ಕೊಡ್ತೇನೆ. ಯಾಕಂತ ಹೇಳಿದ್ರೆ ಇದು ನಿಮ್ಮ ಊರು. ಪ್ರಾಯಶಃ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಕ್ರಷರ್ನ ರವಿಯಣ್ಣ ಇದ್ದಾರೆ. ಪ್ರಾಯಶಃ ಇದಕ್ಕೆ ಪೂರ್ಣ ಸಹಕಾರವನ್ನು ಕೊಟ್ಟವರು ರವಿಯಣ್ಣ. ಪ್ರಾಯಶಃ ಇವತ್ತು ರವಿಯಣ್ಣನಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಅದರ ಜೊತೆಗೆ ನಮ್ಮ ಎಕ್ಸೆಲ್ನ ಸುಮಂತ್ರವರಿದ್ದಾರೆ, ಅವರು ಸಹ ನಮ್ಮ ಈ ದೇವಸ್ಥಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ, ಇದೇ ಊರಿನವರು ಉದ್ಯಮಿಗಳು, ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕ ಸಹಕಾರವನ್ನು ತಾಲೂಕು ಮಾತ್ರ ಅಲ್ಲ ಎಲ್ಲ ಇಡೀ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ಕಿರಣ್ರು ಇದ್ದಾರೆ. ನಿಮಗೂ ಸಹ ನಾನು ಗೌರವಾಧ್ಯಕ್ಷ ನೆಲೆಯಲ್ಲಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದವನ್ನು ಸಮರ್ಪಿಸ್ತಿದ್ದೇನೆ. ಅದರ ಜೊತೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಅದೇ ರೀತಿ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದವನ್ನು ಈ ವೇದಿಕೆಯಲ್ಲಿ ಯಾಕೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಲ್ಲಿ ಇರತಕ್ಕಂಥ ಹಿಂದೂ ಸಮಾಜ ಸ್ವಲ್ಪವೇ ಮನೆ ಇರುವುದಿಲ್ಲಿ. ಈ ಕಾರ್ಯಕ್ರಮದಲ್ಲಿ ಯಾಕೆ ನಾನು ಮತ್ತೊಮ್ಮೆ ಹೇಳಿರ್ಬೋದು, ಎನಿಸಿರ್ಬೋದು, ನೀವು ಯಾಕೆ ಇಷ್ಟು ಒಮ್ಮೆ ಸ್ವಾಗತ ಆಯ್ತಲ್ಲ ಮತ್ತೊಮ್ಮೆ ನೀ ಯಾಕೆ ಮಾಡಿದ್ದು ಅಧಿಕ ಪ್ರಸಂಗ ಅಂತೇಳಿ. ಇದು ಅಧಿಕ ಪ್ರಸಂಗ ಅಲ್ಲ, ಇಲ್ಲಿರ್ತಕ್ಕಂಥ ಸಣ್ಣ ಆ ಹಿಂದೂ ಸಮಾಜಕ್ಕೆ ನೀವು ಯಾವತ್ತೂ ಈ ವೇದಿಕೆಯಲ್ಲಿರುವವರು ಶಕ್ತಿ ಇದ್ದರೆ ಮಾತ್ರ ನಾವು ಇಲ್ಲಿ ಹಿಂದೂಗಳಾಗಿ ನಾವು ಮಾತ್ರ ಅಲ್ಲ, ನಮ್ಮ ಮುಂದಿನ ಪೀಳಿಗೆಯು ಹಿಂದುವಾಗಿ ಶಿವಾಜಿ ಮಹಾರಾಜರ ರೀತಿಯಲ್ಲಿ ಬದುಕಲಿಕ್ಕೆ ನೀವೆಲ್ಲ ಪ್ರೇರಣೆ ಆಗಬೇಕು ಎನ್ನುವ ಕಾರಣಕ್ಕೋಸ್ಕರ ಈ ದೇವಸ್ಥಾನದ ಭಜನಾ ಮಂದಿರದ ರೀತಿಯ ಪರವಾಗಿ ನಾನು ಮತ್ತೊಮ್ಮೆ ಸ್ವಾಗತವನ್ನು ಮಾಡಿದ್ದೇನೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಾಯಶಃ ಇವತ್ತು ಪವನಾಚಾರ್ಯರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಆ ಪವನಾಚಾರ್ಯರು ಪೂರಿ ಗಯಾ ಕ್ಷೇತ್ರದ ಬಿಹಾರದಿಂದ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಅವರು ನಿಮ್ಮ ಆಶೀರ್ವಾದವು ಸಹ ನಮ್ಮ ಈ ವ್ಯವಸ್ಥೆಯಲ್ಲಿ ಇರಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತಾ, SKDRDB ಅವರು ಸಹ ನಮ್ಮ ಈ ವ್ಯವಸ್ಥೆಗೆ ಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ನಿಮಗೂ ಸಹ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳಿಗೆ, ತಾಯಂದಿರಿಗೆ ನಿಮ್ಮೆಲ್ಲರ ಸಹಕಾರ ಯಾವತ್ತೂ ಇರಬೇಕೆನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಸ್ವಾಮೀಜಿಯವರನ್ನು ನಾವು ಯಾವತ್ತೂ ಮರೀಲಿಕ್ಕಿಲ್ಲ. ಉರುವಾಲ್ನವರು ಯಾಕೆ ಮರೀಲಿಕ್ಕಿಲ್ಲ ಅಂತ ಹೇಳಿದ್ರೆ, ಅವರು ಅವತ್ತಿನಿಂದ ಇವತ್ತಿನಿಂದ ಯಾವತ್ತಿನವರೆಗೂ ನಮ್ಮೊಟ್ಟಿಗೆ ಇರ್ತಕ್ಕಂಥ ಯತಿವರಿಯರು ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಯವರು, ಅವರ ಆಶೀರ್ವಾದ ನಿರಂತರವಾಗಿ ನಮ್ಮ ಮೇಲೆ ಇರ್ತದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ನಿಮ್ಮ ಜೊತೆ ಯಾವತ್ತೂ ಹಿಂದೆಯೂ ಇದ್ದೆ, ಇವತ್ತೂ ಇದ್ದೇನೆ, ನಾಳೆಯೂ ಉರುವಾಲ್ನ ಈ ಗಣೇಶ ಮಂದಿರದ ವ್ಯವಸ್ಥೆಯಲ್ಲಿ ನಾನೊಬ್ಬ ಶಾಸಕನಾಗಿ ಅಂತ ತಿಳ್ಕೊಳ್ಬೇಡಿ, ಈ ಭಜನಾ ಮಂದಿರದ ಒಬ್ಬ ಭಜನಾರ್ಥಿಯಾಗಿ ನಿಮ್ಮೊಟ್ಟಿಗೆ ಸದಾ ಯಾವತ್ತೂ ಇರ್ತೇನೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಎರಡು ಕೈ ಎತ್ತಿ ಹೇಳಬೇಕು, ಭಾರತ್ ಮಾತಾ ಕೀ. ಮಹಾರಾಜರಿಗೆ ಅಲ್ಲಿ ಹೋದಾಗಲೂ ಕಿವಿಯಲ್ಲಿ ಜೇಂಕರಿಸ್ತಾ ಇರಬೇಕು, ಉರುವಾಲಿನ ಭಾರತ ಮಾತೆ ಜಯಕಾರ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಛತ್ರಪತಿ ಶಿವಾಜಿ ಮಹಾರಾಜ್ ಕೀ, ಛತ್ರಪತಿ ಶಿವಾಜಿ ಮಹಾರಾಜ್ ಕೀ, ಭಾರತ್ ಮಾತಾ ಕೀ. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಒಂದು. ಇವತ್ತು ತಾಲೂಕಿಗೆ ಆಗಮಿಸಿರ್ತಕ್ಕಂಥ ಮಹಾರಾಜರಿಗೆ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ
ನಾನು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಅವರಿಗೊಂದು ಸ್ವಾಗತದ ಮೂಲಕ ಸನ್ಮಾನವನ್ನು ಮಾಡುವ ಮೂಲಕ, ಇದು ನನ್ನ ಸನ್ಮಾನ ಅಲ್ಲ, ತಾಲೂಕಿನ 81 ಗ್ರಾಮದ 241 ಬೂತಿನ ಜನರ ಭಾವನೆಯ ಸನ್ಮಾನವನ್ನು ನಿಮಗೆ ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಮ್ಮೆಲ್ಲರ ಸಮ್ಮತಿಯ ಮೇರೆಗೆ ಅವರಿಗೆ ಒಂದು ಗೌರವಪೂರ್ವಕವಾಗಿರ್ತಕ್ಕಂಥ ಸನ್ಮಾನ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.